ಸೊ ರೇವಣ್ಣ ಅವ್ರಿಗೆ ಈಗ ಜೈಲೇ ಗತಿ ಆಗ್ಬಿಟ್ಟಿದೆ. ನಿನ್ನೆ ಅವರು ಜಾಮೀನು ಅರ್ಜಿ ವಿಚಾರಣೆ ಇತ್ತು, ಬಟ್ ಅದನ್ನ ವಾದ ಎಲ್ಲ ಪ್ರತಿವಾದಗಳನ್ನ ಆಲಿಸ್ತಾ ಇದ್ರು, ಇನ್ನೊಂಚೂರು ವಾದ ಮಾಡುತ್ತಾ ಇದ್ರು. ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ಸೊ ಮಹಿಳೆ ಅಪಹರಣ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಜೈಲೇ ಗತಿ. ಈಗ ಸೋಮವಾರದ ತನಕ ರಿಲೀಫ್ ಇಲ್ಲ. ಮಂಗಳವಾರಕ್ಕೆ ಅವ್ರಿಗೆ ನ್ಯಾಯಾಂಗ ಬಂಧನ ಮುಕ್ತಾಯವಾಗುತ್ತೆ. ಇಂದು ಬಸವ ಜಯಂತಿ, ನಾಳೆ 2ನೇ ಶನಿವಾರ, ಭಾನುವಾರ ಕೂಡ ರಜೆ. ಹಾಗಾಗಿ ಸೋಮವಾರಕ್ಕೆ ವಿಚಾರಣೆಗೆ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಸೋಮವಾರ ವಿಚಾರಣೆಗೆ ಬರುತ್ತೆ. ಅಲ್ಲಿಯವರೆಗೂ ಅವರಿಗೆ ಜೈಲೇ ಫಿಕ್ಸ್. ಸೋಮವಾರದವರೆಗೆ. ಮಂಗಳವಾರಕ್ಕೆ ಅವರ ನ್ಯಾಯಾಂಗ ಬಂಧನವೇ ಮುಕ್ತಾಯವಾಗುತ್ತೆ. ಅದಾದ ನಂತರ ಮತ್ತೆ ಅವರನ್ನು ಹಾಜರುಪಡಿಸ್ಬೇಕು. ಈಗ ಸೋಮವಾರ ಜಾಮೀನು ಸಿಕ್ಕರೆ ಆಯಿತು, ಇಲ್ಲದೇ ಇದ್ರೆ ಮಂಗಳವಾರ ಮತ್ತೆ ನ್ಯಾಯಾಂಗ ಬಂಧನ ಮುಕ್ತಾಯವಾಗುತ್ತೆ. ಅವ್ರನ್ನ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕಾಗತ್ತೆ. ಆಗ ಮತ್ತೆ ನ್ಯಾಯಾಂಗ ಬಂಧನವನ್ನು ವಿಧಿಸ್ತಾರಾ ಅಥವಾ ಇಲ್ವಾ, ಇಲ್ಲ ಸೋಮವಾರ ಜಾಮೀನು ಸಿಗುತ್ತಾ ಅನ್ನೋದನ್ನ ನೋಡಬೇಕು. ಹೊಳೆನರಸೀಪುರದ ಶಾಸಕ ರೇವಣ್ಣ ಅವರಿಗೆ ಸಂಕಷ್ಟವನ್ನ ತಂದೊಡ್ತಾ ಅಮಾವಾಸ್ಯೆ. ಶುಭ ಸಮಯ, ಶುಭಗಳಿಗೆ ಶುಭ ಕಾಲವನ್ನು ನೋಡಿ ಕೆಲಸ ಕಾರ್ಯ ಮಾಡ್ತಾ ಇದ್ದಂತಹ ರೇವಣ್ಣ ಹುಣ್ಣಿಮೆಯ ಅಮಾವಾಸ್ಯೆ ಎಂದು ವಿಶೇಷ ಪೂಜೆಯನ್ನು ತಪ್ಪಿಸಿಕೊಂಡಿದ್ದಾರೆ. ಕಾರಣ ಅವತ್ತೇ ಅವರು ಜೈಲಿಗೆ ಹಾಕಲಾಯಿತು. ಆದರೆ ಇದೀಗ ಬುಧವಾರ ಅಮಾವಾಸ್ಯೆಯ ದಿನವೇ ಜೈಲು ಸೇರಿದ್ದಾರೆ ರೇವಣ್ಣ ಅವರು. ಹಾಗಾಗಿ ಇದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ರೇವಣ್ಣ ಅವರು ಈ ರೀತಿಯ ಶುಭಗಳಿಗೆ ಶುಭ ಸಮಯ ಎಲ್ಲವನ್ನೂ ಕೂಡ ನಂಬ್ತಾರೆ. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಮುಹೂರ್ತವನ್ನು ಕೇಳ್ತಾರೆ. ಈಗ ಅಮಾವಾಸ್ಯೆಯ ದಿನವೇ ಅವರು ಜೈಲಿಗೆ ಸೇರಿರೋದ್ರಿಂದ ಈ ರೀತಿಯ ಒಂದಿಷ್ಟು ಚರ್ಚೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಎಚ್ ಡಿ ರೇವಣ್ಣನವರು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಶುಭಗಳಿಗೆ ಶುಭ ಕಾಲ ಮುಹೂರ್ತವನ್ನು ನೋಡ್ತಾ ಇದ್ರು. ಈಗ ಜೈಲಿಗೆ ಹೋಗಿರುವಂತಹದ್ದು ಅಮಾವಾಸ್ಯೆಯ ದಿನ. ಅದು ಕಾಕತಾಳೀಯವೋ ಏನೋ ಗೊತ್ತಿಲ್ಲ. ಬಟ್ ಈ ಅಮಾವಾಸ್ಯೆಗೂ ಎಚ್ ಡಿ ರೇವಣ್ಣನವರು ಅನುಭವಿಸ್ತಾ ಇರುವಂತಹ ಸಂಕಷ್ಟಕ್ಕೂ ಏನಾದರೂ ಲಿಂಕ್ ಇದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಗೆ ಚರ್ಚೆ ಆಗ್ತಾ ಇದೆ ಅಂತ? ಪ್ರೇಮ್, ಎಚ್ ಡಿ ರೇವಣ್ಣ ಅವರು ಪ್ರತಿದಿನ ದೇವರಲ್ಲಿ ನಂಬಿಕೆಯನ್ನು ಇಟ್ಟಂಥವರು. ಪ್ರತಿದಿನ ದೇವರ ಪೂಜೆ ಇಲ್ಲದೆ ತಮ್ಮ ಮನೆ ದೇವರು ಹಾಗೆ ರಂಗನಾಥ ಸ್ವಾಮಿ ಹೊಳೆನರಸೀಪುರದಲ್ಲಿ 2 ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಆ ಬಳಿಕವಷ್ಟೇ ಅವರು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಿದ್ರು. ಪ್ರತಿ ವಿಚಾರ ಅಥವಾ ಯಾವುದೇ ಕೆಲಸ ಕಾರ್ಯಗಳಿಗೂ ಕೂಡ ಒಳ್ಳೆಯ ಗಳಿಗೆ ಶುಭಗಳಿಗೆ ಎಲ್ಲವನ್ನ ಕೂಡ ನೋಡ್ತಿದ್ರು. ಅಮಾವಾಸ್ಯೆ ಹುಣ್ಣಿಮೆ ದಿನವೂ ಕೂಡ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಆನಂತರ ಉಳಿದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕೆಲಸವನ್ನು ಮಾಡ್ತಿದ್ರು. ಆದರೆ ರೇವಣ್ಣ ಅವರ ದುರಾದೃಷ್ಟವೋ ಏನೋ ಗೊತ್ತಿಲ್ಲ, ಅವರು ಅಮಾವಾಸ್ಯೆಯ ದಿನವೇ ಪರಪ್ಪನ ಅಗ್ರಹಾರ ಜೈಲನ್ನು ಸೇರುವಂತಾಗಿತ್ತು. ಕಳೆದ ಬುಧವಾರ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ದಿನವೇ ಅವರು ಜೈಲನ್ನು ಸೇರಬೇಕಾಯಿತು. ಅವತ್ತು SIT ಹಿಂದೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿತ್ತು. ಅದಾದ ಬಳಿಕ ಪೊಲೀಸ್ ಕಸ್ಟಡಿಗೆ ಬೇಡ, ಜೆಸಿಗೆ ಕೊಡಿ, ನ್ಯಾಯಾಂಗ ಬಂಧನಕ್ಕೆ ಕೊಡಿ, ಬೇಲನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿತ್ತು. ಹೀಗಾಗಿ ಎಚ್ ಡಿ ರೇವಣ್ಣ ಅವ್ರನ್ನ ಕಳೆದ ಬುಧವಾರ ಸುಮಾರು 8ನೇ ತಾರೀಕಿನವರೆಗೂ ಅಂದರೆ 14ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದರು. ಹೀಗಾಗಿ ಕಳೆದ ಬುಧವಾರದಿಂದ ಇವತ್ತಿಗೆ 2 ದಿನಗಳು ಕಳೆದೋಯ್ತು. ಕಳೆದ 2 ದಿನಗಳಿಂದ ಎಚ್ ಡಿ ರೇವಣ್ಣ ಜೈಲಿನಲ್ಲೇ ವಾಸ್ತವ್ಯವನ್ನು ಹೂಡುವಂತಾಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪ್ರತಿದಿನ ಶುಭಗಳಿಗೆ ಶುಭ ಸಮಯ, ಅಮಾವಾಸ್ಯೆ, ಹುಣ್ಣಿಮೆ ಈ ರೀತಿಯಾಗಿ ದೇವರ ನಂಬಿಕೆಗಳಲ್ಲಿ ದೇವರ ಕಾರ್ಯಗಳಲ್ಲಿ ನಂಬಿಕೆಯನ್ನಿಟ್ಟು ಜೀವನ ಸಾಗಿಸ್ತಿದ್ದಂತಹ ರೇವಣ್ಣ ಅವರಿಗೆ ಅಮಾವಾಸ್ಯೆ ದಿನವೇ ಜೈಲು ಸೇರಿರೋದು ಎಲ್ಲೋ ಒಂದು ಕಡೆ ಚಿಂತೆಗೀಡು ಮಾಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಹೊಳೆನರಸೀಪುರದ ಶಾಸಕ ರೇವಣ್ಣ ಅವರಿಗೆ ಈ ಅಮಾವಾಸ್ಯೆ ಸಂಕಷ್ಟವನ್ನು ತಂದೊಡ್ಡುತ್ತಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಆಪ್ತ ವಲಯಗಳಲ್ಲೂ ಕೂಡ ನೀವೆಲ್ಲ ಹೇಳ್ತಿರಲ್ವಾ ಪ್ರೇಮ್, ಅಮಾವಾಸ್ಯೆ ದಿನ ಹಂಗಾಯ್ತು ಹಿಂಗಾಯ್ತು ಅಂತೇಳಿ. ಈಗ ದೇವರನ್ನ ನಂಬುವಂಥದ್ದು, ಒಳ್ಳೆಯ ಕಾಲ ಇವೆಲ್ಲ ನಂಬುವಂಥದ್ದಾದ್ರೆ ಗ್ರಹಗತಿಗಳು ಅವಾಗ ಸ್ವಲ್ಪ ಬದಲಾವಣೆ ಆಗತ್ತೆ. ಕೆಟ್ಟ ಗ್ರಹಗತಿಗಳನ್ನು ಬಂದಿರಬಹುದಲ್ವಾ, ಅದನ್ನು ಅನ್ಕೊಳ್ಬಹುದಲ್ವಾ. ಯಾಕೆ ಅದು ಅಮಾವಾಸ್ಯೆ ಕೆಟ್ಟದ್ದೇ ಅಂತ ಅನ್ಕೊಳ್ಬೇಕು? ಅಮಾವಾಸ್ಯೆ ಒಳ್ಳೇದಕ್ಕೂ ಉಪಯೋಗ ಆಗತ್ತೆ ಅಲ್ವಾ?